ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರಾಚೀನ ಗ್ರಂಥಗಳಲ್ಲಿ ಹೇಳಿರುವ ಒಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತಾಡೋಣ. ಬನ್ನಿ ಶುರು ಮಾಡೋಣ. ಒಂದು ವೇಳೆ ಪ್ರತಿಯೊಬ್ಬರ ಒಳಗೂ ಒಂದು ದೈವಿಕ ಶಕ್ತಿ, ಒಂದು ಅದ್ಭುತವಾದ ಪವರ್ ಮಲಗಿದ್ರೆ ಹೇಗಿರುತ್ತೆ? ಹೌದು, ಪ್ರಾಚೀನ ಗ್ರಂಥಗಳು ಹೇಳೋದು ಇದನ್ನೇ. ಪ್ರತಿಯೊಬ್ಬರಲ್ಲೂ ಒಂದು ಸುಪ್ತ ಶಕ್ತಿ ಇದೆ ಅಂತ. ಈ ಶಕ್ತಿ ಯಾವುದು? ಅದರ ಬಗ್ಗೆನೇ ನಾವಿವತ್ತು ತಿಳ್ಕೊಳ್ತೀವಿ. ಹಾಗಾದ್ರೆ ನಮ್ಮೊಳಗೆ ಇರುವ ಆ ಶಕ್ತಿಗೆ ಶಾಸ್ತ್ರಗಳಲ್ಲಿ ಒಂದು ಹೆಸರಿದೆ, ಆತ್ಮಶಕ್ತಿ. ಆದ್ರೆ ಯಾಕೆ ನಮ್ಗೆ ಇದರ ಅನುಭವ ಆಗೋದಿಲ್ಲ? ಯಾಕಂದ್ರೆ ಎಷ್ಟೋ ಜನ್ಮಗಳಿಂದ ನಾವು ಬೆಳೆಸ್ಕೊಂಡ ಲೌಕಿಕ ಆಸೆಗಳು, ನಮ್ಮ ಅನುಭವಗಳು ಇದೆಲ್ಲ ಒಂದು ಮುಸುಕಿನ ತರಹ ಆ ಶಕ್ತಿಯನ್ನು ಮುಚ್ಚಿ ಹಾಕಿದೆ ಅಂತ ಶಾಸ್ತ್ರಗಳು ಹೇಳ್ತವೆ. ಸರಿ, ಹಾಗಾದ್ರೆ ಆ ಸುಪ್ತ ದೈವಿಕ ಕಿಡಿ ಅಂದ್ರೆ ಏನು? ನಮ್ಮೊಳಗಿರೋ ಆ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಶಿವತಂತ್ರ ಸಾರದಲ್ಲಿ ಸ್ವತಃ ಶಿವನೇ ಹೇಳಿದ್ದಾನೆ, ದೀಕ್ಷಾವಿಹೀನಸ್ಯ ನ ಸಿದ್ಧಿರ್ ನ ಚ ಸದ್ಗತಿಃ. ಅಂದ್ರೆ ದೀಕ್ಷೆ ಇಲ್ಲದವನಿಗೆ ಸಿದ್ಧಿಯೂ ಇಲ್ಲ, ಸದ್ಗತಿಯೂ ಇಲ್ಲ ಅಂತ. ಇದರರ್ಥ ನಮ್ಮೊಳಗೆ ಮಲಗಿರುವ ಆ ಶಕ್ತಿಯನ್ನ ಎಬ್ಬಿಸೋಕೆ, ಅದನ್ನ ಜಾಗೃತಗೊಳಿಸೋಕೆ ಒಂದು ವಿಶೇಷವಾದ ಕೀ ಬೇಕೇ ಬೇಕು ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಿವೆ. ಹಾಗಾದ್ರೆ ನಮ್ಮ ಆಂತರಿಕ ಸಾಮರ್ಥ್ಯದ ಬೀಗ ತೆಗೆಯೋ ಆ ಕೀಲಿ ಯಾವುದು? ಅದೇ ದೀಕ್ಷೆ. ಹೌದು, ಶಾಸ್ತ್ರಗಳು ಇದನ್ನೇ ಆಧ್ಯಾತ್ಮಿಕ ದೀಕ್ಷೆಯ ಕೀಲಿ ಅಂತ ಕರೆಯೋದು. ದೀಕ್ಷೆ ಅಂದ್ರೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಕೊಡುವ ಆಧ್ಯಾತ್ಮಿಕ ಉಪಕ್ರಮ. ಇದೊಂದು ರೀತಿ ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದ್ದಾಗೆ. ಇದು ದೈವಿಕ ಜ್ಞಾನವನ್ನ ಕೊಡುತ್ತೆ, ಜೊತೆಗೆ ನಮ್ಮ ಪಾಪಗಳು, ಕರ್ಮದ ಅಡೆತಡೆಗಳನ್ನ ನಾಶ ಮಾಡುತ್ತೆ. ಈ ದೀಕ್ಷೆ ಅನ್ನೋ ಪದದಲ್ಲಿ ಅದರ ಅರ್ಥ ಅಡಗಿರೋದೆಷ್ಟು ಚೆನ್ನಾಗಿದೆ ನೋಡಿ. ದಿ ಅಂದ್ರೆ ದೈವಿಕ ಜ್ಞಾನವನ್ನು ನೀಡುವುದು, ಮತ್ತೆ ಕ್ಷ ಅಂದ್ರೆ ಪಾಪಗಳನ್ನ, ನಮ್ಮೊಳಗಿನ ಅಡೆತಡೆಗಳನ್ನ ನಾಶಪಡಿಸುವುದು. ಒಂದೇ ಸಮಯದಲ್ಲಿ ಜ್ಞಾನ ಸಿಗುತ್ತೆ, ಅಡೆತಡೆಗಳು ದೂರ ಆಗತ್ತೆ. ದೀಕ್ಷೆ ಯಾಕೆ ಅಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಅದ್ಭುತವಾದ ಹೋಲಿಕೆ ಇದೆ. ಒಂದು ಬೀಜವನ್ನ ತಗೊಂಡು ಹೋಗಿ ಕಲ್ಲಿನ ಮೇಲೆ ನೆಟ್ರೆ ಅದು ಮೊಳಕೆ ಒಡೀತಾ? ಇಲ್ಲ ಅಲ್ವಾ? ಹಾಗೆಯೇ ದೀಕ್ಷೆ ಇಲ್ಲದೆ ಮಾಡುವ ಯಾವುದೇ ಸಾಧನೆಗಳು ವೇಸ್ಟ್ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ದೀಕ್ಷೆ ಅನ್ನೋದು ಫಲವತ್ತಾದ ಮಣ್ಣಿನ ತರ. ಸರಿ, ದೀಕ್ಷೆ ಆಯ್ತು. ದೀಕ್ಷೆ ಆದ್ಮೇಲೆ ಏನಾಗುತ್ತೆ? ಅದರ ಪರಿಣಾಮ ಏನು? ಅದೇ ಶಕ್ತಿಪಾತ್. ಶಕ್ತಿಪಾತ್ ಅಂದ್ರೆ ದೈವಿಕ ಶಕ್ತಿಯ ಅನುಭವ, ಅಂದ್ರೆ ಕುಂಡಲಿನಿ ಶಕ್ತಿಯ ಜಾಗೃತಿ. ಶಕ್ತಿಪಾತ್ ಅಂದ್ರೆ ಗುರು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ನೇರವಾಗಿ ಶಿಷ್ಯನಿಗೆ ವರ್ಗಾವಣೆ ಮಾಡೋದು. ಇದೇ ಕ್ಷಣದಲ್ಲಿ ಶಿಷ್ಯನ ಒಳಗೆ ಮಲಗಿದ್ದ ಕುಂಡಲಿನಿ ಶಕ್ತಿ ಎಚ್ಚರಗೊಳ್ಳುತ್ತೆ. ನಾವು ಮೊದಲು ಹೇಳಿದ ಹಾಗೆ ಇದು ಕೀಲಿ ತಿರುಗಿ ಬೀಗ ಓಪನ್ ಆದ ಹಾಗೆ. ಶಕ್ತಿಪಾತ್ ಆದಾಗ ಕೆಲವು ವಿಶೇಷವಾದ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಅಂತ ಶಾಸ್ತ್ರಗಳು ಹೇಳ್ತವೆ. ಉದಾಹರಣೆಗೆ, ದೇಹ ಇದ್ದಕ್ಕಿದ್ದ ಹಾಗೆ ನೆಲಕ್ಕೆ ಬೀಳೋದು, ಅಥವಾ ದೇಹದಲ್ಲಿ ಕಂಪನ ಶುರುವಾಗೋದು. ಕೆಲವೊಮ್ಮೆ ವಿಪರೀತ ಸಂತೋಷ, ನಗು ಬರಬಹುದು, ಮೈ ರೋಮಾಂಚನ ಆಗಿ ಬೆವರುತ್ತೆ, ತಾನಾಗಿಯೇ ಯೋಗಾಸನಗಳು, ಪ್ರಾಣಾಯಾಮ ಶುರುವಾಗಬಹುದು. ಆದ್ರೆ ಈ ರೀತಿ ದೇಹ ನೆಲಕ್ಕೆ ಬಿದ್ದಾಗ ಅದಕ್ಕೆ ಭಯಪಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದ್ರೆ ಇದು ಸಾಕ್ಷಾತ್ ಶಿವನ ಅನುಗ್ರಹ ಅಂತಾನೇ ಪರಿಗಣಿಸಬೇಕು ಅಂತ ಉಲ್ಲೇಖವಿದೆ. ಸರಿ, ಗುರು ಈ ಶಕ್ತಿಯನ್ನ ಶಿಷ್ಯನಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ? ಅದಕ್ಕೂ ಕೆಲವು ವಿಧಾನಗಳಿವೆಯಾ? ಖಂಡಿತ ಇವೆ. ಗ್ರಂಥಗಳು ಕೆಲವು ತುಂಬಾನೇ ಇಂಟ್ರೆಸ್ಟಿಂಗ್ ವಿಧಾನಗಳ ಬಗ್ಗೆ ಹೇಳ್ತವೆ. ನೋಡಿ, ಮುಖ್ಯವಾಗಿ 3 ವಿಧಾನಗಳ ಬಗ್ಗೆ ಹೇಳಲಾಗಿದೆ. ಮೊದಲನೇದು ಸ್ಪರ್ಶಿಕಿ, ಅಂದ್ರೆ ಸ್ಪರ್ಶದಿಂದ. ಇದು ತಾಯಿ ಹಕ್ಕಿ ತನ್ನ ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿ ಮಾಡುವ ಹಾಗೆ. ಎರಡನೇದು ಚಾಕ್ಷುಷಿ, ಅಂದ್ರೆ ದೃಷ್ಟಿಯಿಂದ. ತಾಯಿ ಆಮೆ ದಡದ ಮೇಲೆ ನಿಂತು ನೀರಿನಲ್ಲಿರೋ ತನ್ನ ಮೊಟ್ಟೆಗಳನ್ನ ದೃಷ್ಟಿಯಿಂದಲೇ ರಕ್ಷಿಸುವ ಹಾಗೆ. ಮೂರನೇದು ಮಾನಸಿ, ಅಂದ್ರೆ ಸಂಕಲ್ಪ ಅಥವಾ ಧ್ಯಾನದಿಂದ. ಇದು ತಾಯಿ ಮೀನು ತನ್ನ ಮರಿಗಳ ಬಗ್ಗೆ ಯೋಚಿಸುವುದರಿಂದಲೇ ಅವುಗಳು ಬೆಳೆಯುವ ಹಾಗೆ. ನೋಡಿ, ಎಷ್ಟು ಸುಂದರವಾದ ಹೋಲಿಕೆಗಳು ಅಲ್ವಾ? ಗುರು ಸ್ಪರ್ಶಿಸಲಿ, ನೋಡ್ಲಿ ಅಥವಾ ಕೇವಲ ಮನಸ್ಸಲ್ಲಿ ಸಂಕಲ್ಪ ಮಾಡ್ಲಿ, ವಿಧಾನ ಯಾವುದೇ ಆಗಿರ್ಲಿ, ಅಲ್ಟಿಮೇಟ್ ಗೋಲ್ ಒಂದೇ: ಶಿಷ್ಯನ ಒಳಗಿರುವ ಆಂತರಿಕ ಶಕ್ತಿಯನ್ನೂ ಜಾಗೃತಗೊಳಿಸೋದು. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ಅಡಿಪಾಯವೇನು? ಅದುವೇ ಗುರು ಶಿಷ್ಯರ ನಡುವಿನ ಸಂಬಂಧ. ಇದೊಂದು ಸಂಪೂರ್ಣ ಪರಿವರ್ತನೆಯ ಸಂಬಂಧ. ಗುರುವಿನ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಒಂದು ಅದ್ಭುತ ಹೋಲಿಕೆ ಇದೆ. ಪರುಶಮಣಿ ಅಂತ ಒಂದು ಕಲ್ಲು, ಅದು ಕಬ್ಬಿಣವನ್ನ ಚಿನ್ನವನ್ನಾಗಿ ಮಾಡುತ್ತೆ. ಆದ್ರೆ ಅದು ಕಬ್ಬಿಣವನ್ನ ಇನ್ನೊಂದು ಪರುಶಮಣಿಯನ್ನಾಗಿ ಮಾಡೋಕ್ಕಾಗಲ್ಲ. ಆದ್ರೆ ಒಬ್ಬ ಸದ್ಗುರು, ನಿಜವಾದ ಗುರು, ತನ್ನ ಶಿಷ್ಯನನ್ನ ಕೇವಲ ಪರಿವರ್ತಿಸುವುದಿಲ್ಲ,
ಬದಲಾಗಿ ತನ್ನದೇ ಸ್ವರೂಪಕ್ಕೆ ಅಂದ್ರೆ ಸಂಪೂರ್ಣವಾಗಿ ತನ್ನಂತೆಯೇ ಮಾಡಿಬಿಡ್ತಾರೆ. ಇದು ಎಷ್ಟು ಪವರ್ಫುಲ್ ಅಲ್ವಾ? ಅದಕ್ಕಾಗಿಯೇ ತಂತ್ರಶಾಸ್ತ್ರದಲ್ಲಿ ಹೇಳೋದು ಶಿವೇ ರುಷ್ಟೇ ಗುರು ಸ್ತ್ರಾತ, ಗುರೋ ರುಷ್ಟೇ ನ ಕಶ್ಚನ. ಅಂದ್ರೆ ಒಂದು ವೇಳೆ ಶಿವನೇ ಕೋಪ ಮಾಡ್ಕೊಂಡ್ರು ಗುರು ಕಾಪಾಡಬಲ್ಲ, ಆದ್ರೆ ಗುರುವೇ ಕೋಪ ಮಾಡ್ಕೊಂಡ್ರೆ ಇನ್ಯಾರೂ ಕಾಪಾಡೋಕಾಗಲ್ಲ ಅಂತ. ಅಂದ್ರೆ ಈ ಮಾರ್ಗದಲ್ಲಿ ಗುರುವಿನ ಸ್ಥಾನ ಅಷ್ಟು ದೊಡ್ಡದು. ಇಷ್ಟು ಪವಿತ್ರವಾದ ಸಂಬಂಧದಲ್ಲಿ ಶಿಷ್ಯನ ಪಾತ್ರ ಮತ್ತು ಜವಾಬ್ದಾರಿಗಳೂ ಇವೆ. ಗುರುವಿನ ಮಾತುಗಳೇ ದೈವಿಕ ಮಂತ್ರ ಅಂತ ಭಾವಿಸಬೇಕು. ಅವರ ನೆರಳನ್ನೂ ದಾಟಬಾರ್ದು. ಯಾವಾಗ್ಲೂ ವಿನಯದಿಂದ ಇರಬೇಕು. ಜ್ಞಾನ, ಸಂಪತ್ತು, ಕುಟುಂಬದ ಬಗ್ಗೆ ಅಹಂಕಾರ ಇರಬಾರದು. ಗುರುಸೇವೆ ಮಾಡಬೇಕು, ಜೊತೆಗೆ ತನ್ನ ಆಧ್ಯಾತ್ಮಿಕ ಅನುಭವಗಳನ್ನ ಗುರುಗಳ ಜೊತೆ ಹಂಚ್ಕೋಬೇಕು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಇಡೀ ಮಾರ್ಗ ಅನ್ನೋದು ಕೇವಲ ಏನನ್ನು ತಿಳಿದುಕೊಳ್ಳೋದಲ್ಲ. ಇದು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಒಬ್ಬ ಸಾಮಾನ್ಯ ಮಾನವ ದೈವಿಕ ಸ್ಥಿತಿಗೆ ಸಂಪೂರ್ಣವಾಗಿ ಪರಿವರ್ತನೆ ಹೊಂದುವ ಒಂದು ಪ್ರಕ್ರಿಯೆ. ಹಾಗಾದ್ರೆ ಈ ಗ್ರಂಥಗಳು ವಿವರಿಸುವ ಸಂಪೂರ್ಣ ಶರಣಾಗತಿ ಮತ್ತು ಪರಿವರ್ತನೆಯ ಈ ಮಾರ್ಗಕ್ಕೆ, ಅಂಥ ಒಂದು ಪ್ರಯಾಣಕ್ಕೆ ಸಿದ್ಧರಾಗುವುದು ಅಂದ್ರೆ ನಿಜವಾಗಿಯೂ ಅದರ ಅರ್ಥವೇನು? ಇದೊಂದು ಯೋಚಿಸಬೇಕಾದ ಪ್ರಶ್ನೆ.